ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಶ್ರೀರಂಗಪಟ್ಟಣ ಹತ್ರ 66 ಗುಂಟೆ, 1.5 ಎಕರೆ ಮೇಲೆ 6 ಗುಂಟೆ ಎಕ್ಸ್ಟ್ರಾ ಇದೆ. ಇದರಲ್ಲಿ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಟಾರ್ ರೋಡ್ ಅಡ್ಜಸ್ಟೆಂಟ್ ಇದೆ. KRSದು ನೀರು ಬರ್ತಾ ಇರ್ತದೆ ಸೈಡಲ್ಲಿ. ತೆಂಗಿನ ಮರ ಇದೆ, ಅಲಿಕಣ್ಣು ಇಟ್ಟಿದೆ, ಏಲಕ್ಕಿ ಇದೆ, ವೆನಿಲಾ ಇದೆ, ಕಾಫಿ ಇದೆ, ಮ್ಯಾಂಗೋ ಇದೆ, ಪೆಪ್ಪರ್ ಇದೆ. ಇಷ್ಟಿದೆ ನೋಡಿ. ಮತ್ತು ಒಂದು ಫಿಶ್ ಟ್ಯಾಂಕ್ ಇದೆ, ಒಂದು ಬೋರ್ವೆಲ್ ಇದೆ. ವಿಲೇಜ್ಗೆ ಜಸ್ಟ್ ನಿಯರ್. ವಿಲೇಜ್ಗೆ 1 ನಿಮಿಷ ವಾಕ್ ಮಾಡ್ಕೊಂಡು ಹೋದರೆ ಅಷ್ಟು ದೂರದಲ್ಲಿ ವಿಲೇಜ್ ಇದೆ ನೋಡಿ. ಯಾರಾದರೂ ಬೇಕು ಅಂದರೆ 24 ಅವರ್ಸ್ ಬೇಕಾದ್ರೆ ವಾಸ ಮಾಡ್ಕೋಬೋದು. ಇನ್ಕಮ್ ಆಗ್ತಾಯಿದೆ ಇದರಲ್ಲಿ. ಎಲ್ಲನೂ ಫಲ ಕೊಡ್ತಾ ಇರೋಂಥದ್ದೇ ಇರೋದು. ಏಲಕ್ಕಿ ಮಾತ್ರ ಇನ್ನೂ 1 ವರ್ಷ ಹೋಗಬೇಕು ಫಲ ಕೊಡಬೇಕಂದ್ರೆ. ಮಿಕ್ಕಿದೆಲ್ಲ ಫಲ ಕೊಡ್ತಾ ಇರೋದು. ವೆನಿಲಾನು ಬರ್ತಾಯಿದೆ, ಏಲಕ್ಕಿ ಇದು ಅರೆಕನಟು ಬರ್ತಾಯಿದೆ, ತೆಂಗು ಬರ್ತಾಯಿದೆ, ಮ್ಯಾಂಗೋ ಬರ್ತಾಯಿದೆ, ಕಾಫಿ ಬರ್ತಾಯಿದೆ. ಆಮೇಲೆ ಅಗಲ ಇದೆಯಲ್ಲ, 300 ಅಡಿ ಅಗಲ ಇದೆ ರೋಡ್ ಸೈಡ್ಗೆ. 3 ಜನ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. 5.25 ಲಕ್ಷ ರೂಪಾಯಿ ಒಂದು ಗುಂಟೆಗೆ ಹೇಳ್ತಾ ಇದ್ದಾರೆ. ಟೋಟಲ್ ಅಮೌಂಟು 3,46,00,000 ಆಯ್ತಿದೆ. ಗ್ರೌಂಡ್ ವಾಟರ್ ಭಾಳ ಚೆನ್ನಾಗಿದೆ. ಸುತ್ತ ಕಾವೇರಿ ನೀರು ಬರ್ತಾ ಇರ್ತದೆ. ಮತ್ತು ಅಸಾರ್ಟೆಡ್ ಟ್ರೀಸು ಹಾಕಿದ್ದಾರೆ. ವೆನಿಲಾನು ನೋಡಿ, ಎದುರುಗಡೆ ಕಾಣ್ತದೆ ವೆನಿಲಾ. ಈ ಪೇಂಟ್ ಹೊಡೆದಿಲ್ಲ, ಅದೆಲ್ಲ ಅಡಿಕೆ. ಗ್ರೀನ್ ಪೇಂಟ್ ಹೊಡೆದಿಲ್ಲ, ಅದು ಅಡಿಕೆ. ಅದು ಹಿಂದ್ಗಡೆ ಕಾಫಿ. ತೆಂಗು ಬೌಂಡ್ರಿಯಲ್ಲಿ ಜಾಸ್ತಿ ಇರೋದು, ಮಧ್ಯದಲ್ಲಿ ಕಮ್ಮಿ ಇದೆ. ಅಗಲ 300 ಅಡಿ ಇರೋದ್ರಿಂದ 3 ಜನ ಬೇಕಾದ್ರೆ ಡಿವೈಡ್ ಮಾಡ್ಕೊ. ಒಂದೇ ಮನೇಲಿ 2-3 ಹುಡುಗರಿಗೆ ಡಿವೈಡ್ ಮಾಡಿಕೊಟ್ಬಿಡ್ತಾರಲ್ಲ, ನಿನ್ನ ಭಾಗ ಅಂದ್ಬಿಟ್ಟು. ಆ ಥರ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಮತ್ತು ವಿಲೇಜ್ ಹತ್ತಿರ ಇರೋದ್ರಿಂದ 24 ಅವರ್ಸು ಬೇಕಾದ್ರೆ ವಾಸ ಮಾಡ್ಬೋದು.